ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಅನಂತಲಕ್ಷ್ಮಿ ಶ್ರೀಧರಮೂರ್ತಿ. ಹೇಗಿದ್ದೀರಿ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಬಂಧುಗಳೇ, ನಮ್ಮ ದೇಶ ಯಾವುದು? ಭಾರತ. ಆ ಎಂಥ ಆ, ಪುರಾತನವಾದ ಪುಣ್ಯಪ್ರದವಾದಂಥ ದೇಶ ನಮ್ಮದು ಅಲ್ವಾ? ಎಂತೆಂಥ ಋಷಿಮುನಿಗಳು, ಎಂತೆಂಥ ತಪಸ್ವಿಗಳು, ಎಂಥ ಮಹಾನ್ ಮಹಾನ್ ದೇವತೆಗಳು ಆ, ಇದ್ದು ನಮ್ಮನ್ನೆಲ್ಲ ಹರಿಸ್ತಾ ಇರುವಂತಹ ನಾಡು ನಮ್ಮದು. ಈ ನಾಡಿನಲ್ಲಿ ಹುಟ್ಟಿರೋ ನಾವು ತುಂಬ ಪುಣ್ಯ ಮಾಡಿರಬೇಕು. ಖಂಡಿತ ಹೌದು. ಆ ಭಾರತ ಅಂತಹ ಒಂದು ಕರ್ಮಭೂಮಿ, ಅದರಲ್ಲೂ ಕರ್ನಾಟಕದಲ್ಲಿ ಹುಟ್ಟಿರುವಂಥ ನಾವು ತುಂಬ ಅದೃಷ್ಟಶಾಲಿಗಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಕರ್ನಾಟಕದ ಜನರ ಒಂದು ಜೀವನ ಶೈಲಿ ಅತ್ಯಂತ ಅಭೂತಪೂರ್ವವಾದದ್ದು, ಎಲ್ರಿಗೂ ಮಾದರಿಯಾಗುವಂಥದ್ದು. ಎಲ್ಲರೂ ಅದನ್ನು ನೋಡಿ ಕೈ ಮುಗಿದು ನಮಿಸುವಂತಹ ಒಂದು ಆ ಕ್ಯಾಟಗರಿಗೆ ಸೇರಿದಂತಹ ಒಂದು ಕಲ್ಚರು, ಡ್ರೆಸ್ ಕೋಡ್ ನಮ್ಮದು ಅಲ್ವಾ? ಆ ಡ್ರೆಸ್ ಕೋಡಲ್ಲಿ ಒಂದು ಸೀರೆ ಬರುತ್ತೆ ಅಲ್ವಾ? ಸೀರೆ ಉತ್ತಮವಾದಂತಹ ಒಂದು ಉಡುಗೆ, ಬಹಳ ಒಂದು ಹೆಣ್ಣಿಗೆ ಗೌರವವನ್ನು ಕೊಡುವಂತಹ, ನಮಸ್ಕಾರ ಮಾಡುವಂತಹ ಅತ್ಯುತ್ತಮವಾದಂಥ ನಾವು ಅಂತ ಹೇಳ್ಬೋದು. ಜೊತೆಗೆ ನಾವು ಹಾಕುವಂತಹ ಒಡವೆಗಳು ಇರಬಹುದು, ಕತ್ತಿಗೆ ಹಾಕುವಂಥ ಸರ ಇರ್ಬೋದು, ಕೈಗೆ ಹಾಕಿಕೊಳ್ಳುವಂಥ ಈ ಬಳೆಗಳಿರಬಹುದು, ಇವೆಲ್ಲವೂ ಕೂಡ ನಮ್ಮ ಒಂದು ಆ ಡ್ರೆಸ್ ಕೋಡ್ಗೆ ಮ್ಯಾಚ್ ಆಗುವಂತಹ ಮತ್ತು ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಒಂದು ಒಂದು ಕೋಡ್ಗಳಾಗಿವೆ ಅಲ್ವಾ? ಇವೆಲ್ಲದನ್ನು ನಾವು ನಮ್ಮ ಕಲ್ಚರಲ್ಲಿ ನಾವು ಬಳಸ್ತಾ ಹೋಗ್ತೀವಿ. ನಮ್ಮ ಪುರಾತನ ಕಾಲದಿಂದಲೂ ಇದು ತಲೆತಲಾಂತರದಿಂದ ಬಂದಿರುವಂತಹ ಉಡುಗೆ ತೊಡುಗೆಗಳು. ಈ ತೊಡುಗೆಗಳಲ್ಲಿ ಮೂಗ್ಬೊಟ್ಟಿದೆಯಲ್ಲ ನೋಡಿ, ಇದು ಮೂಗ್ಬೊಟ್ಟು, ಮೂಗಿಗೆ ಹಾಕಿಕೊಳ್ಳುವಂತಹ ಒಂದು ಒಡವೆ, ಮೂಗಿಗೆ ಹಾಕಿಕೊಳ್ಳುವಂತಹ ಮೂಗುಬೊಟ್ಟು, ನತ್ತು ಅಂತ ಕೂಡ ಇದಕ್ಕೆ ಹೇಳ್ತಾರೆ. ಯಾಕೆ ಈ ಮೂಗಿಗೆ ಬಟ್ಟು ಹಾಕೋಬೇಕು? ಈ ಮೂಗುಬೊಟ್ಟು, ಹಾಗೆ ಕಾಲಲ್ಲಿ ಕಾಲುಂಗುರ, ಕುತ್ತಿಗೆಯಲ್ಲಿ ಗಂಡ ಕಟ್ಟಿದಂತಹ ತಾಳಿ, ಕಿವಿಯಲ್ಲಿ ಇರ್ತಕ್ಕಂತಹ ಓಲೆಗಳು, ಇವೆಲ್ಲವೂ ಮತ್ತು ಅರಿಶಿಣ ಕುಂಕುಮ, ಇವೆಲ್ಲವೂ ಒಂದು ಮುತ್ತೈದೆಯ ಸಂಕೇತ ಅಂತ ಹೇಳ್ತಾರೆ. ಒಂದು ಹೆಣ್ಣಿಗೆ ಒಂದು ಲಕ್ಷಣ ಇದು ಅಂತ ಒಂದು ಪ್ರತೀತಿ ಇದೆ, ಹಾಗೆ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಈ ಮೂಗುಬೊಟ್ಟನ್ನು ನಾವು ಧರಿಸ್ಕೊಳ್ಳುವಂಥದ್ದು. ಮತ್ತು ಈ ಮೂಗುಬೊಟ್ಟು ಮೂಗಿಗೆ ಅಂದವನ್ನು ಕೊಡುವಂಥದ್ದು ಒಂದು ಒಂದು ಒಡವೆ ನೋಡಿ. ಮೂಗಲ್ಲಿ ಮೂಗುಬೊಟ್ಟಿದ್ರೆ ಅದರ ಕಳೆನೇ ಬೇರೆ. ಈಗ ಒಂದು ನಿಮಿಷ ನೀವು ಹಾಗೇ ಇರಿ, ನಾನು ನೋಡ್ತೀನಿ, ನೋಡ್ತಾ ಇರಿ, ನಾನು ಈ ಮೂಗುಬೊಟ್ಟನ್ನ ತೆಗಿತೀನಿ. ಈ ಮೂಗುಬೊಟ್ಟನ್ನು ಬಿಚ್ಚುತ್ತೀನಿ ಬಂಧುಗಳೇ. ನೋಡಿ, ಈಗ ನನ್ನ ಮುಖವನ್ನು ನೋಡಿ, ಆಗ ಮೂಗುಬೊಟ್ಟು ಹಾಕ್ಕೊಂಡಿದ್ದಾಗ ನನ್ನ ಮುಖವನ್ನು ನೋಡಿ ಹೇಗೆ ಅನಿಸುತ್ತೆ ಅಂತ ಹೇಳಿ. ನೋಡಿ ಬಂಧುಗಳೇ, ಮೂಗುಬೊಟ್ಟು ಇಲ್ಲದ ಮೂಗಿದು ಅಲ್ವಾ? ಅಂದರೆ ನಮ್ಮ ಕಲ್ಚರಲ್ಲಿ ಪುಟ್ಟ ಮಕ್ಕಳುಗಳಿಗೆ, ಕೆಲವು ಕಡೆ ಚಿಕ್ಕ ಮಕ್ಕಳುಗಳಿಗೇ ಮೂಗು ಚುಚ್ಚುವಂಥ ಅಭ್ಯಾಸವನ್ನು ಮಾಡ್ತಾ ಇರ್ತಾರೆ ಕೆಲವು ಪಂಗಡಗಳಲ್ಲಿ, ಕೆಲವು ಅವರು ಪಾಲಿಸ್ಕೊಂಬಂದಿರುವಂಥ ಸಂಪ್ರದಾಯಗಳಲ್ಲಿ. ಆದರೆ ಕೆಲವರು ಏನು ಮಾಡ್ತಾರೆ, ಒಂದಷ್ಟು ದಿವಸ ಮೂಗು ಚುಚ್ಚಿರಲ್ಲ, ಆಮೇಲೆ ಮೂಗನ್ನು ಚುಚ್ಕೊಳ್ಳುವಂಥ ಅಭ್ಯಾಸವನ್ನು ಮಾಡ್ಕೊಂಡಿದ್ದಾರೆ. ಬಟ್ ಒಟ್ಟಿನಲ್ಲಿ ಈ ಮೂಗುಬೊಟ್ಟು ನಾವೇನು ಇಟ್ಕೊಳ್ತೀವಿ, ಇದು ಲಕ್ಷಣವನ್ನು ಕೊಡುವಂತಹ ಒಂದು ಒಡವೆ ಅಂತ ಹೇಳಿದ್ರೆ ತಪ್ಪಿಲ್ಲ. ಇವಾಗ ಈ ಮೂಗುಬೊಟ್ಟನ್ನು ನಾನು ಹಾಕ್ಕೊಳ್ತೀನಿ ಮತ್ತು ಬಂಧುಗಳೇ ನೋಡಿ, ಈಗ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಮೂಗುಬೊಟ್ಟು.
ಕಾಣಿಸ್ತಾ ಇದೆಯಾ ನೋಡಿ ಅಲ್ವಾ? ಈ ಮೂಗ್ಬಟ್ಟನ್ನ ಹೇಗೆ ಹಾಕ್ಕೊಳ್ಳೋದು ಇದು ಕೂಡ ಕೆಲವ್ರಿಗೆ ಗೊತ್ತಿಲ್ಲ, ಕೆಲವ್ರಿಗೆ ಗೊತ್ತಿರಲ್ಲ. ಮತ್ತು ನನ್ನ ಲೈವ್ ಬರುವಂತಹ ಕೆಲವು ನನ್ನ ಬಂಧುಗಳು, ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸು ಕೇಳಿದರು. ಅದರಲ್ಲಿ ರಾಜು ಅಂತ ಒಬ್ಬರಿದ್ದಾರೆ. ಆ ರಾಜುನು ನನ್ನ ಲೈವ್ಗೆ ಬರ್ತಿರ್ತಾರೆ. ಅವರು ಅಮ್ಮ ಮೂಗ್ಬಟ್ಟನ್ನ ಹೇಗೆ ಹಾಕ್ಕೊಳ್ಳೋದು ದಯವಿಟ್ಟು ತೋರಿಸಿ ಅಮ್ಮ, ಎಷ್ಟೋ ಹೆಣ್ಮಕ್ಳಿಗೆ ಅನುಕೂಲ ಆಗುತ್ತೆ. ನನ್ನ ಅಕ್ಕನೂ ಕೂಡ ಕೇಳ್ತಾ ಇದ್ದಾಳೆ ಅದನ್ನ ಹೇಗೆ ಹಾಕ್ಕೊಳ್ಳೋದು ನನಗೆ ಗೊತ್ತಿಲ್ಲ ಅಂತ ಕೇಳಿದರು. ಅವ್ರಿಗೋಸ್ಕರ ಈ ವಿಡಿಯೋವನ್ನು ನಾನು ಮಾಡ್ತಾಯಿದ್ದೀನಿ ಬಂಧುಗಳೇ. ಆ್ಯಕ್ಚುಲಿ ನೋಡಿ, ಇವಾಗ ಈ ಮೂಗ್ಬಿಟ್ಟು ಕಾಣಿಸ್ತಾ ಇದೆ ಅಲ್ವ, ಇದನ್ನು ನಾವು ಮೂಗಿಗೆ ನೋಡಿ ಹೀಗಿರುತ್ತೆ. ಇಲ್ಲಿ ಮೂಗು ನಾವು ಹೋಲ್ ಮಾಡ್ಕೊಂಡಿರ್ತೀವಿ. ಅದಕ್ಕೆ ಆ ಹೋಲ್ಗೆ ನೋಡಿ ಜಸ್ಟ್ ಹೀಗೆ ಇಟ್ಕೊಳ್ತಕ್ಕಂಥದ್ದು. ನೋಡಿ ಕಾಣಿಸ್ತಲ್ಲ ಅಲ್ವಾ? ಈಗ ಇಟ್ಕೊಂಡು ಈಗ ಈ ತಿರುಪಿದೆಯಲ್ಲ, ತಿರುಪನ್ನು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಮೂಗಿನ ಇದ್ರದ್ದು ಈ ತುದಿ ಕಾಣಿಸ್ತಾ ಇದೆಯಲ್ವಾ, ಈ ತುದಿಗೆ ಇದನ್ನು ಹಾಕ್ಕೊಂಡು ನೋಡಿ ಹಾಕಿ ಜಸ್ಟ್ ಥ್ರೆಡ್ ಇರುತ್ತೆ, ಆ ಥ್ರೆಡ್ನ ಬೇಕಾದರೆ ಮಿರರ್ ಸಹಾಯ ತೊಗೋಬೋದು, ಅಥವಾ ಯಾರಾದರೂ ಸಹಾಯ ಬೇಕಾದರೂ ಮಾಡ್ಬೋದು. ಇಲ್ಲಿ ಯಾರೂ ಇಲ್ಲ, ಹಾಗಾಗಿ ನಾನೇ ಒದ್ದಾಡ್ತಾ ಇದ್ದೀನಿ. ಸಹಾಯ ಬೇಕಾದರೂ ಮಾಡ್ಬೋದು. ಹಾಕಿ ಇದನ್ನು ಹಿಂಗೆ ತಿರುಗಿಸ್ಕೊಂಬಿಟ್ರೆ ಟೈಟ್ ಆಗಿಬಿಡುತ್ತೆ ಅವಾಗ ಅದು. ಯಾರಾದ್ರೂ ಸಹಾಯ ತೊಗೊಳ್ಳಿ. ಜಸ್ಟ್ ಹೀಗೆ ಹಾಕ್ಬಿಟ್ಟು ತಿರುಗಿಸ್ಕೊಳ್ಳೋದು ಹೇಗೆ ಅಂತ ಒಬ್ಬರ ಸಹಾಯ ತೊಗೊಂಡ್ರೆ ಅನುಕೂಲ ಆಗುತ್ತೆ. ಇಲ್ಲಾಂದರೆ ಹಿಂಗೆ ಟೈಮ್ ತೊಗೊಳುತ್ತೆ. ಟೈಮ್ ತೊಗೊಂಡು ಒದ್ದಾಡ್ತಾ ನಿಧಾನಕ್ಕೆ ಅದನ್ನು ಕವರ್ ಮಾಡ್ಕೊಳ್ತಕ್ಕಂಥದ್ದು. ನೋಡಿ ಸುಮ್ಮನೆ ಜಸ್ಟ್ ಹಿಂಗೆ ಮಾಡ್ಕೊಂಡ್ರೆ ಬಂದ್ಬಿಡುತ್ತೆ. ಕೈಯಲ್ಲಿ ತಿರುಗಿಸ್ಕೊಳ್ಳಿ. ಈಗ ಅಂದರೆ ಹುಷಾರಾಗಿ ಕೂತ್ಕೊಳ್ಳಿ, ಯಾಕೆಂದರೆ ಇವನು ಸಣ್ಣದ ವಸ್ತು ಇರೋದ್ರಿಂದ ಈ ಎಲ್ಲರೂ ಬಿದ್ದರೆ ಗೊತ್ತಾಗಲ್ಲ, ನಮಗೆ ಸಿಗೋದಿಲ್ಲ ಅಲ್ಲ, ತುಂಬ ಚಿಕ್ಕದಾಗಿರುತ್ತಲ್ಲ ಇದ್ರ ತಿರುಪೋದೆಲ್ಲ. ಹಾಗಾಗಿ ಬಹಳ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಇದನ್ನು ಹೀಗೆ ತಿರುಗಿಸ್ಕೊಳ್ಳಿ, ಆ ಥ್ರೆಡ್ಡಿಗೆ ಸೇರಿಸಿ ಜಸ್ಟ್ ಅದನ್ನು ತಿರುಗಿಸ್ಕೊಳ್ಳಿ, ಟೈಟ್ ಮಾಡ್ಕೊಳ್ತಾ ಹೋಗೋದು ನೋಡಿ. ಅಥವಾ ಇದನ್ನು ಹೀಗೆ ಮೇಲ್ ಮಾಡ್ಕೊಂಬಿಡಿ, ಹೀಗೆ ಮೇಲ್ ಮಾಡಿಕೊಂಡು ರಿವರ್ಸ್ ಮಾಡ್ಕೊಳ್ಳಿ.
ಆವಾಗ ಅದು ಟೈಟಾಗಿ ಕುಂಬಿಡುತ್ತೆ. ನೋಡಿ ಇವಾಗ ಟೈಟ್ ಆಯಿತು. ಇದು ಮೂಗ್ಬಿಟ್ಟು ಹಾಕ್ಕೊಳ್ಳುವಂಥ ವಿಧಾನ. ಓಕೆನಾ? ಈ ಥರ ಮೂಗ್ಬಿಟ್ಟನ್ನು ನೀವು ಕೂಡ ಹಾಕ್ಕೊಳ್ಳಿ, ಲಕ್ಷಣವಾಗಿ ಕಾಣಿ. ಎಲ್ಲರೂ ನಿಮಗೆ ಕೈ ಮುಗಿದು ನಮಸ್ಕಾರ ಅಮ್ಮ ಚೆನ್ನಾಗಿದ್ದೀರಾ ಅಂತ ಮಾತಾಡಬೇಕು. ಆ ತರಹ ನಿಮ್ಮ ಡ್ರೆಸ್ ಕೋಡ್ ಇರಬೇಕು. ಅದು ಬಿಟ್ಟು ನಮ್ಮ ಡ್ರೆಸ್ ಕೋಡು ಒಬ್ಬರನ್ನ ಛೇಡಿಸುವ ಹಾಗೆ, ಯಾವ ಥರ ಇದ್ದಾರೆ ನೋಡು, ಹೆಂಗೆ ಡ್ರೆಸ್ ಮಾಡ್ಕೊಂಡ್ರೆ ನೋಡು, ಯಪ್ಪ ಅಂತ ಅನ್ನೋ ಥರ ಹೆಣ್ಮಕ್ಳುಗಳಂತಾರೆ. ಅದು ಗಂಡು ಮಕ್ಳುಗಳು ಅದೇ ಬೇರೆ ರೀತಿಯಲ್ಲಿ ಭಾವನೆಯಲ್ಲಿ ನೋಡ್ತಾರೆ. ಅದಕ್ಕೆ ನಾವು ಅವಕಾಶಗಳನ್ನ ಕೊಡಬಾರ್ದು. ಖಂಡಿತ ಹೌದು, ಡ್ರೆಸ್ ಸೆನ್ಸ್ ನಮ್ಮದು, ನೋಡುಗರ ನೋಟ ಚೆನ್ನಾಗಿರಬೇಕು ಅಂತ ಹೇಳ್ತೀವಿ. ಆದರೆ ಎಲ್ಲರ ನೋಟವನ್ನು ಹೋಗಿ ನಾವು ಪರೀಕ್ಷೆ ಮಾಡೋಕ್ಕಾಗತ್ತಾ? ಇವ್ರ ನೋಟ ಹೀಗೆ ಇದೆ ಅಂತ ನಾವು ಹೇಗೆ ಪರೀಕ್ಷೆ ಮಾಡ್ತೀರಾ ನೀವು? ಅಲ್ವಾ? ಆ ಕೆಟ್ಟ ನೋಟಕ್ಕೆ ನಾವು ಆಸ್ಪದವನ್ನು ಕೊಡಬಾರ್ದು ಅಷ್ಟೇ. ಅವ್ರ ನೋಟ ಅವ್ರು ನೋಡೋ ದೃಷ್ಟಿ ಸರಿಯಾಗಿರಬೇಕು ಅಂತ ಹೇಳ್ಬೋದು ಇವತ್ತಿನ ಮಕ್ಕಳು. ಅವ್ರ ದೃಷ್ಟಿ ಬಗ್ಗೆ ನಾವು ಯಾಕೆ ತಲೆ ಕೆಡಿಸ್ಕೋಬೇಕು? ಅವ್ರ ದೃಷ್ಟಿ ಹೇಗಿರುತ್ತೋ ಅವ್ರ ದೃಷ್ಟಿ ಅವ್ರದ್ದು. ನಮ್ಗೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಾವು ನಮ್ಮ ಡ್ರೆಸ್ ಕೋಡ್ ನಮ್ಗೆ ಚೆನ್ನಾಗಿತ್ತು ಅಂತಂದರೆ ನಮ್ಮ ಮನಸ್ಸಿಗೆ ನಮ್ಮ ತೃಪ್ತಿ ಸಿಗುತ್ತೆ. ಹಾಗೆ ಇತರರ ಕಣ್ಣಲ್ಲೂ ಕೂಡ ನಾವು ಗೌರವಯುತವಾಗಿ ಕಾಣಿಸ್ತೀವಿ. ಒಂದು ಒಳ್ಳೆಯ ಒಂದು ಭಾವನೆ ನಮ್ಮ ಬಗ್ಗೆ ಇತರರಿಗೆ ಒಳ್ಳೆಯ ಭಾವನೆ ಬಂತು ಅಂದರೆ ನಾವು ಸೇಫ್ ಅಂತ ಅರ್ಥ. ಯಾಕೆ ಇಷ್ಟೊಂದು ಇದು ಹೇಳ್ತಿದ್ರಲ್ಲ ಮೇಡಮ್, ಅವ್ರ ದೃಷ್ಟಿಯನ್ನು ಸರಿ ಮಾಡ್ಕೊಳ್ಳಿ ಬಿಡಿ, ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು? ನಮ್ಮ ಇಷ್ಟ ಬಂದು ಡ್ರೆಸ್ ನಾವು ಹಾಕ್ಕೋತೀವಿ ಅಂತ ಅನ್ನೋದಲ್ಲ. ಈಗ ನಮ್ಮ ಬಗ್ಗೆ ಇತರರು ಒಂಥರ ಒಳ್ಳೆಯ ಭಾವನೆ ಬಂದಾಗ ನಾವು ಸೇಫ್ ಅಂತ ಅರ್ಥ. ನಮ್ಮ ಬಗ್ಗೆ ಅವ್ರಿಗೆ ಒಂಥರ ಕೆಟ್ಟ ಅಭಿಪ್ರಾಯ ಬಂದಾಗ ನೀವೇ ಹೇಳಿ ನೋಡೋಣ ಅಲ್ವಾ? ಹಾಗಾಗಿ ನಾವು ನಮ್ಮ ಹುಷಾರಲ್ಲಿ ನಾವಿರಬೇಕು. ಜೊತೆಗೆ ನಮ್ಮ ಸಂಸ್ಕೃತಿಯನ್ನು, ನಮ್ಮ ಸಂಪ್ರದಾಯವನ್ನು ಬಿಂಬಿಸುವಂತಹ ಕೆಲಸವನ್ನು ನಾವು ಮಾಡಬೇಕು. ಇದನ್ನು ನೀವು ಎಲ್ಲರೂ ಸೇರಿ ಮಾಡೋಣ ಅಂತ ಹೇಳ್ಕೊಳ್ತಾ ಈ ಮೂಗ್ಬಟ್ಟಿನ ಕಥೆಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನೋಡಿದ್ರೆ ಎಷ್ಟೊಂದು ಟೈಮ್ ತೊಗೊಳ್ಳಿ ಬಿಡಿ. ಬಟ್ ಆದರೆ ಆಯಿತಾ, ಫೈನಲಿ ಮೂಗ್ಬಟ್ಟು ಹಾಕ್ಕೊಂಡಿದ್ದಾಯ್ತಾ? ಯಾಕೆಂದರೆ ಒಬ್ಬರೇ ಇದ್ದಾಗ ಈ ಥರ ಸರ್ಕಸ್ ಮಾಡಬೇಕಾಗತ್ತೆ. ಆದರೆ ಯಾರ್ದಾರು ಸಹಾಯ ತೊಗೊಂಡಾಗ ನೋಡಿ, ಹೀಗೆ ಅನ್ಕೊಂಬಿಟ್ಟಾಗ ಒಬ್ಬರು ಹಿಂಗೆ ತಿರುಗಿಸ್ಬಿಡ್ತಾರೆ, ಈಸಿಯಾಗಿ ಹೋಗ್ಬಿಡುತ್ತೆ. ಅಥವಾ ಯಾರೂ ಇಲ್ಲ ಅಂದಾಗ ಹೀಗೆ ಸ್ವಲ್ಪ ನಿಧಾನಕ್ಕೆ ನೀವು ಟ್ರೈ ಮಾಡಿದ್ರೆ ಬಂದುಬಿಡುತ್ತೆ. ಈ ಥರ ಮಾಡಿ ಮೂಗ್ಬಟ್ಟನ್ನು ಹಾಕ್ಕೊಡುವಂತಹ ಒಂದು ಅಭ್ಯಾಸವನ್ನು ಬೆಳೆಸ್ಕೊಳ್ಳಿ. ಮೂಗ್ಬಟ್ಟನ್ನು ಮೂಗಿಗೆ ಹಾಕ್ಕೊಳ್ಳಿ, ಲಕ್ಷಣವಾಗಿ ಕಾಣಿ. ಹಾಗೆ ಕಿವಿಗಳಿಗೂ ಕೂಡ ವಾಲೆಗಳನ್ನ ಹಾಕ್ಕೊಳ್ಳಿ. ಈ ಕಿವಿಯ ವಾಲೆ, ಮೂಗಿಗೆ ಮೂಗುನತ್ತು, ಕೈಗೆ ಬಳೆಗಳು, ಇವೆಲ್ಲವೂ ನಮಗೆ ತುಂಬ ಒಂಥರ ನಮಗೆ ಖುಷಿ ಕೊಡುವಂಥದ್ದು. ಇದ್ರ ಜೊತೆಗೆ ವೈದ್ಯಕೀಯ ಒಂದು ಸೈಂಟಿಫಿಕ್ ರೀಸನ್ ಕೂಡ ಇದೆ ಬಂಧುಗಳೇ. ಕೈಗೆ ಕಡಗ ಹಾಕ್ಕೊಳ್ತಾರೆ, ಯಾಕೆ ಹೇಳಿ? ನಮಗೆ ಒಂದು ಶುಕ್ರ ದೆಸೆ ಬರಬೇಕಾದ್ರೆ ಇದೆಲ್ಲ ಕಾರಣ ಆಗುತ್ತೆ ಬಂಧುಗಳೇ. ಹಾಗಾಗಿ ಎಲ್ಲವೂ ಪ್ರತಿಯೊಂದು ವಿಚಾರದಲ್ಲೂ ಒಂದು ವೈಜ್ಞಾನಿಕ ಹಿನ್ನೆಲೆ ಇದ್ದೇ ಇದೆ. ಹಿಂದಿನವರು ಸುಮ್ಮನೆ ಇದನ್ನೆಲ್ಲ ಮಾಡಿಲ್ಲ. ಅವರೇನೋ ಪೆದ್ರು ಅಂತ ತಿಳ್ಕೊಂಡಿದ್ದೀರಾ ನೀವು? ಅವರು ತುಂಬ ಜಾಣರು. ಅವ್ರು ಕಡಿಮೆ ಓದಿರ್ಬೋದು, ಆದರೆ ಅವ್ರ ತಿಳಿವಳಿಕೆ ಅಗಾಧ. ಅವರ ನಾಲೆಡ್ಜ್ಗೆ ನಾವು ಸಮ ಯಾವುದೂ ಇಲ್ಲ. ನಾವು ಜಾಸ್ತಿ ಡಬಲ್ ಡಿಗ್ರಿ ತೊಗೊಂಡಿರ್ಬೋದು, ಆದರೆ ಅವ್ರು ಏನೂ ಓದ್ದಲೇ ಇರ್ಬೋದು. ಆದರೆ ಅವರ ಅನುಭವ, ಅವರ ಕಲಿಕೆ, ಅವರ ನಾಲೆಡ್ಜ್ಗೆ ಅದು ಯಾವುದೂ ಸಮ ಆಗೋದಿಲ್ಲ. ಆ ರೀತಿ ಹೀಗೆ ನಮ್ಮ ಹಿಂದಿನವರು ನಮಗೆ ಈ ಸಂಪ್ರದಾಯಗಳು ಇವೆಲ್ಲವನ್ನು ಕಲಿಸ್ಕೊಟ್ಟಿದ್ದಾರೆ. ಆ ಕಲಿಸ್ಕೊಟ್ಟಿರುವಂತಹ ಎಲ್ಲ ಉಡುಗೆ ತೊಡುಗೆಗಳನ್ನ ನಾವು ಧರಿಸ್ಕೊಳ್ತಾ ನಮ್ಮ ಸಂಪ್ರದಾಯವನ್ನು ನಾವು ಎತ್ತಿ ಹಿಡಿಯೋಣ. ಎಲ್ರಿಗೂ ಮಾದರಿಯಾಗೋಣ. ಎಲ್ಲ ರಾಜ್ಯಗಳಿಗೂ, ಎಲ್ಲ ದೇಶಗಳಿಗೂ ನಾವು ಮಾದರಿಯಾಗೋಣ ಅಂತ ನಿಮ್ಮಲ್ಲಿ ಹೇಳ್ತಾ, ಕೇಳ್ಕೊಳ್ತಾ, ನನ್ನನ್ನು ಸೇರಿದಂತೆ ನನ್ನನ್ನು ಸೇರಿಸ್ಕೊಂಡು ಪ್ರತಿಯೊಬ್ಬರೂ ನಾವೆಲ್ಲರೂ ನಮ್ಮ ಸಂಸ್ಕೃತಿಯನ್ನು ಪೋಷಿಸುವತ್ತ ಹೆಜ್ಜೆ ಹಾಕೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೀನಿ. ನಮಸ್ಕಾರ, ಧನ್ಯವಾದಗಳು. ರಾಜು ಅವರೇ ನಿಮಗೆ ಧನ್ಯವಾದಗಳು. ರವಿ ಅವರೇ ನಿಮ್ಗೆ ಧನ್ಯವಾದಗಳು. ರವಿಯವರಿಂದನೇ ನಾನು ಈ ವಿಡಿಯೋವನ್ನು ಮಾಡಿದ್ದು. ರವಿ ಅವ್ರ ತಂಗಿಗೋಸ್ಕರ ನನಗೆ ಅಮ್ಮ ಮಾಡಿ ಅಂತ ತುಂಬ ಗೋಳಿ ಕೊಡ್ತು ಮಗು. ಹಾಗಾಗಿ ಆಯ್ತಮ್ಮ ಮಾಡಿಕೊಡ್ತೀನಿ ಅಂತೇಳಿ ಈ ವಿಡಿಯೋವನ್ನು ಮಾಡಿದ್ದೀನಿ. ದಯವಿಟ್ಟು ಎಲ್ಲರೂ ಯಾರಿಗೆ ಮೂಗುನತ್ತ ಹಾಕ್ಕೊಳ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಹಾಕ್ಕೊಳ್ಳೋಕ್ಕೇನೋ, ಈ ವಿಡಿಯೋನ ನೋಡಿ ಕಲ್ತ್ಕೊಳ್ಳಿ, ಮೂಗುನತ್ತನ್ನು ಧರಿಸ್ಕೊಳ್ಳಿ, ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ನಮಸ್ಕಾರ.